ಆನೇಕಲ್ ಪಟ್ಟಣದ ಎಎಸ್ಬಿ ಆಟದ ಮೈದಾನದಲ್ಲಿ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ವತಿಯಿಂದ ಗಣರಾಜ್ಯೋತ್ಸವ ದಿನಾಚರಣೆ 2026ರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯಿಂದ ಜನಪದ ಕಲಾ ತಂಡಗಳೊಂದಿಗೆ ಎಎಸ್ಬಿ ಆಟದ ಮೈದಾನದ ಕಾರ್ಯಕ್ರಮದ ವೇದಿಕೆಗೆ ಮೆರವಣಿಗೆಯ ಮೂಲಕ ಆಗಮಿಸಲಾಯಿತು. ವೇದಿಕೆ ಕಾರ್ಯಕ್ರಮವನ್ನು ಗಣ್ಯರು ಮತ್ತು ಕನ್ನಡ ಪರ ಸಂಘಟನೆಗಳ ಮುಖಂಡರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಂತಾರಾಷ್ಟ್ರೀಯ ಜನಪದ ಗಾಯಕ ರಾಜೇಶ್ ವೀರ್ ಅವರು ವಹಿಸಿದ್ದರು. ವೇದಿಕೆ ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಗೀತೆ, ಕಥಕ್ ನೃತ್ಯ, ಜಾನಪದ ನೃತ್ಯ, ಜನಪದ ಸಂಗೀತ, ಚಿಲಿಪಿಲಿ ಗೊಂಬೆ, ಕರಡಿ ಮಜಲು ವೇದಿಕೆ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದವು. ಹಾಗೆಯೇ ವೇದಿಕೆ ಕಾರ್ಯಕ್ರಮದಲ್ಲಿ ಆನೇಕಲ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಗುರುಮೂರ್ತಿ ಅವರು ಹಾಡು ಹಾಡುವ ಮೂಲಕ ಸ್ಥಳೀಯರನ್ನ ರಚಿಸಿದರು. ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜನಪದ ಕಲಾವಿದರಿಗೆ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಿಬ್ಬಂದಿ, ಕಸಪ ಅದೂರು ಪ್ರಕಾಶ್, ಮುಖಂಡರಾದ ವೆಂಕಟೇಶ್ ಮೂರ್ತಿ, ಸುರೇಶ್ ಪೋತಾ, ಜೈ ಕರ್ನಾಟಕ ಸಂಘಟನೆ ಅಂಬರೀಶ್, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷ ಲೋಕೇಶ್ ಗೌಡ, ಜಾಗೃತಿ ಯುವ ಭಾರತ್ ಗಣೇಶ್, ವಿವೇಕಾನಂದ ಸರ್ಜನ್ ಉಪಸ್ಥಿತರಿದ್ದರು. ಆಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ಹೌದು ಕೇರಿ ತಾಲೂಕು
ನಂಬೂರಿ. ನಮ್ಮ ಹಿರಿಯರು ಕೂಡ ಹಾಡಿದ್ದಾರೆ. ಸ್ವಾಮಿ ನಮಯ ದೇವರಿಗೆ ಶರಣನ್ನೀರೋ. ಓಂ ತಾಯಿ ಭುವನೇಶ್ವರಿಗೆ ಶರಣನ್ನೀರೋ. ಸ್ವಾತಂತ್ರ್ಯ ಬಂದಂತ ನಂತರ ನಮ್ಮ ದೇಶ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು. ಸಾಮಾಜಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕ, ವೈಜ್ಞಾನಿಕ ಈ ರೀತಿ ಹಲವು ಸಮಸ್ಯೆಗಳನ್ನು ಹೊತ್ತಂತ ನಮ್ಮ ದೇಶ ಮೊಟ್ಟ ಮೊದಲನೇ ಬಾರಿಗೆ ತನ್ನದೇ ಆಗಿರ್ತಕ್ಕಂಥ ಸರ್ಕಾರವನ್ನು ರಚನೆ ಮಾಡಿಕೊಳ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನ ನಾವು ಅರ್ಪಿಸಿಕೊಳ್ಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ಯಾರು ಸಂವಿಧಾನವನ್ನು ಬರೀತಾರೆ ಅಂತೇಳಿ ಒಂದು ಪ್ರಶ್ನೆ ಬಂದಾಗ, ಸಂವಿಧಾನವನ್ನ ನಮ್ಮ ದೇಶವನ್ನ ಸುಮಾರು 300 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತ ಬ್ರಿಟಿಷರೇ ಸಂವಿಧಾನವನ್ನ ಬರ್ಕೊಡ್ಲಿ ಅಂತೇಳಿ ಒಂದು ವಾದವಿದ್ರೆ, ನಮ್ಮಿಂದ ಈ ಸಂವಿಧಾನವನ್ನ ರಚನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ನಮ್ಮ ದೇಶದ ಪ್ರಮುಖ ವ್ಯಕ್ತಿಗಳು ಕೂಡ ಹೇಳ್ತಾರೆ. ಒಮ್ಮೆ ಸಂವಿಧಾನವನ್ನ ರಚನೆ ಮಾಡ್ಕೋಬೇಕು ಅಂತೇಳಿ ಇಂಗ್ಲೆಂಡ್ ದೇಶಕ್ಕೆ ಹೋಗಿ ಬ್ರಿಟಿಷರ ಹತ್ರದಲ್ಲಿ ಭಿನ್ನಹವನ್ನ ಇಡ್ತಾರೆ. ಸ್ವಾಮಿ, ನೀವು ನಮ್ಮ ದೇಶವನ್ನ ಸುಮಾರು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದೀರಿ, ನಮ್ಮ ದೇಶದ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಿ, ಆ ಒಂದು ಕಾರಣಕ್ಕಾಗಿ ನಮಗೆ ಸಂವಿಧಾನವನ್ನು ರಚನೆ ಮಾಡಿಕೊಡಿ ಅಂತ ಹೇಳ್ತಾರೆ. ಆಗ ಬ್ರಿಟಿಷ್ ಅಧಿಕಾರಿಗಳು, ಅಂದಿನ ನಮ್ಮ ದೇಶವನ್ನ ಆಳ್ವಿಕೆ ಮಾಡದಂತ ಬ್ರಿಟಿಷರು ಹೇಳ್ತಾರೆ, ನಿಮ್ಮ ದೇಶವನ್ನ ನಾವು ಆಳ್ವಿಕೆ ಮಾಡಿದ್ದೇವೆ ಅಷ್ಟೇನೆ, ಆದರೆ ನಿಮ್ಮ ದೇಶದ ಸ್ಥಿತಿ ಗತಿ, ಅಲ್ಲಿನ ಸಂಸ್ಕೃತಿ ಮೌಲ್ಯಗಳು, ಅಲ್ಲಿನ ಜನರ ಪರಂಪರೆ ಇದೆಲ್ಲವನ್ನು ಕೂಡ ನಾವು ಅಧ್ಯಯನ ಮಾಡಿ ಸಂವಿಧಾನವನ್ನು ಬರೆದುಕೊಡ್ಬೇಕಾದ್ರೆ ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ನೀವು ಸಮಯವನ್ನು ಕೊಡಬೇಕಾಗ್ತದೆ ಅಂತ ಹೇಳ್ತಾರೆ. ನಮಗೆ 2-3 ವರ್ಷಗಳ ಕಾಲ ಸಮಯವನ್ನು ಕೊಟ್ಟರೆ ಮಾತ್ರ ನಾವು ನಿಮ್ಮ ದೇಶದ ಸಂವಿಧಾನವನ್ನು ಬರೆದುಕೊಡ್ತೇವೆ ಅಂತ ಹೇಳ್ತಾರೆ. ಹಾಗೆ ಮತ್ತೊಂದು ಅಭಿಪ್ರಾಯವನ್ನು ಪಡ್ಕೊಂಡು ಮತ್ತೊಬ್ಬರಲ್ಲಿ ಹೋಗ್ತಾರೆ. ಅವರು ಹೇಳ್ತಾರೆ, ನೋಡಿ, ಸಂವಿಧಾನ ಬರೆಯುವಂಥದ್ದು ಸುಲಭದ ಮಾತೇನಲ್ಲ, ಯಾಕೆ ನೀವು ನಮ್ಮ ಹತ್ರ ಬಂದಿದ್ದೀರಿ? ನಿಮ್ಮ ದೇಶದಲ್ಲೇ ಇರ್ತಕ್ಕಂಥ ಮೇಧಾವಿಗಳು, ಅತ್ಯುನ್ನತ ಪದವಿಗಳನ್ನು ಪಡೆದಿರ್ತಕ್ಕಂಥ ಒಬ್ಬ ಮೇಧಾವಿ, ಜ್ಞಾನ ಸಂಪತ್ತು, ಹಲವು ಡಾಕ್ಟರೇಟ್ ಪಡೆದಿರ್ತಕ್ಕಂಥ ಒಬ್ಬ ಮಹಾನುಭಾವ ನಿಮ್ಮ ದೇಶದಲ್ಲೇ ಇದ್ದಾರೆ, ಅವರ ಬಳಿ ಹೋಗಿ ಸಂವಿಧಾನವನ್ನು ನೀವು ಬರೆಸ್ಕೊಳ್ಳಿ ಅಂತೇಳಿ ಅವರಿಗೆ ಹೇಳಿ ಕಳಿಸ್ತಾರೆ. ಆಗ ನಮ್ಮ ದೇಶದ ಸ್ವತಂತ್ರ ಹೋರಾಟಗಾರರು, ಪ್ರಮುಖ ವ್ಯಕ್ತಿಗಳಾಗಿರ್ತಕ್ಕಂಥ ನಮ್ಮ ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ನೆಹರೂರವರು ಇರ್ಬೋದು, ರಾಜೇಂದ್ರ ಪ್ರಸಾದ್ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ರ ಬಂದು ತಮ್ಮ ಮನವಿಯನ್ನು ಮಾಡಿಕೊಳ್ತಾರೆ. ಸಾಹೇಬರೇ, ನೀವು ನಮ್ಮ ದೇಶದ ಸಂವಿಧಾನವನ್ನು ಬರೆದುಕೊಡಿ ಅಂತ ಹೇಳ್ತಾರೆ. ಈ ಒಂದು ಕ್ಷಣಕ್ಕಾಗಿ ಕಾಯ್ತಿದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೆದು ಕೊಡ್ಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಮತ್ತು ತಂಡದವರು ಜೀವಂತಿಕೆಯ ಒಂದು ರೂಪಕ, ಒಂದು ಪ್ರಮಾಣ ಪತ್ರಗಳನ್ನು ಸ್ವೀಕರಿಸಬೇಕು. ಅಶ್ಕಾ ದೇಸಾಯಿ ಮತ್ತು ಕರಡಿ ಮಜಲನ್ನು ಪ್ರಸ್ತುತಪಡಿಸಿದ ಇನ್ನೂ ಹಲವು ಕಾರ್ಯಕ್ರಮಗಳಿವೆ. ಧನ್ಯವಾದಗಳು ಸರ್.